ನಾಸ್ತಿಕವೋ ಆಸ್ತಿಕವೋ ಅಂತ ತಿಳಿಯಲು ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆಯಾ? ಈ ಸಮೀಕ್ಷೆ ನೋಡಿದ್ರೆ ವ್ಯಕ್ತಿಯ ಪ್ರೊಫೈಲ್ ತರಹ ಇದೆ. ಉಪಜಾತಿಯ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಬಣಜಿಗ ಕ್ರಿಶ್ಚಿಯನ್, ಬೆಸ್ತರು ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್ ಅಂತ 50ಕ್ಕೂ ಹೆಚ್ಚು ಜಾತಿ ಧರ್ಮಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಒಕ್ಕಲಿಗ ಉಪಜಾತಿಯ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ರಾಜಕೀಯ ದುರುದ್ದೇಶದಿಂದ ಗಣತಿಯನ್ನ ಮಾಡಲಾಗ್ತಾ ಇದೆ. ಹಿರಿಯ ವಕೀಲ ವಿವೇಕ ಸುಬ್ಬಾರೆಡ್ಡಿ ಅವರು ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಮುದಾಯದ ಪರವಾಗಿ ಹಿರಿಯ ವಕೀಲ ವಿವೇಕ ಸುಬ್ಬಾರೆಡ್ಡಿ ಅವರು ವಾದವನ್ನ ಮಂಡಿಸ್ತಾ ಇರೋದು. ನಾಸ್ತಿಕವೋ ಆಸ್ತಿಕವೋ ಅಂತ ತಿಳಿಯೋಕ್ಕೂ ಕೂಡ ಸಮೀಕ್ಷೆ ನಡೀತಾ ಇದೆ. ಕಾರಣ ಅಲ್ಲಿ ಕಾಲಮ್ ಅಲ್ಲಿ ಹಾಕಿದ್ದಾರೆ. ಈ ಸಮೀಕ್ಷೆ ನೋಡಿದ್ರೆ ಒಂದು ಪ್ರೊಫೈಲ್ ಅನ್ನ ರೆಡಿ ಮಾಡಿಕೊಳ್ಳೋ ರೀತಿಯಲ್ಲಿ, ತಿಳ್ಕೊಳ್ಳೋ ರೀತಿಯಲ್ಲಿ ಇದೆ ಅಂತ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಬ್ರಾಹ್ಮಣ ಸಮುದಾಯದ ಪರವಾಗಿ ಯಾರು ವಾದವನ್ನ ಮಂಡಿಸ್ತಾ ಇದ್ದಾರೆ? ವಿವೇಕ್ ಅವರು ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಇರುವಂತಹ ಅಂಶಗಳನ್ನ ನೋಡ್ತಾ ಇದ್ರೆ ಬಹಳ ಸರ್ಕಾರದ ಯಾವೆಲ್ಲ ಮಿಸ್ಟೇಕ್ಸ್ಗಳಿದೆಯೋ ಅದನ್ನೆಲ್ಲ ಎತ್ತಿ ಹಿಡಿಯುವಂತ ಕೆಲಸನೇ ಇದರಲ್ಲಿ ನಡೀತಾ ಇದೆ ಸ್ಪಷ್ಟವಾಗಿ. ಅರುಣ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಹಿರಿಯ ವಕೀಲ ಶ್ರೀರಂಗ ಅವರು ತಮ್ಮ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಅವರು ಪ್ರಮುಖವಾಗಿ ಹಲವು ವಿಚಾರಗಳನ್ನ ಎತ್ತಿದ್ದಾರೆ. ಬ್ರಾಹ್ಮಣ ಜಾತಿಯಲ್ಲಿ 57 ಉಪಜಾತಿಗಳನ್ನ ಸರ್ಕಾರ ಉಲ್ಲೇಖಿಸಿದೆ. ಇದಕ್ಕೆ ಉತ್ತರವನ್ನ ಕೇಳಿದ್ದು ಸರ್ಕಾರ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಅದ್ರ ಜೊತೆಗೆ ದಸರಾ ಸಂದರ್ಭದಲ್ಲಿ ಸಾಕಷ್ಟು ಜನರು ಪ್ರವಾಸವನ್ನ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಕೇವಲ 22ನೇ ತಾರೀಕಿನಿಂದ ಅಕ್ಟೋಬರ್ 6ನೇ ತಾರೀಕಿನವರೆಗೂ ಈ ಒಂದು ಸಮೀಕ್ಷೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಇದು ಸಾಧ್ಯವಾ ಅನ್ನೋ ಮಟ್ಟಿಗೆ ಇದೀಗ ಶ್ರೀರಂಗಂ ಅವರು ಒಂದಷ್ಟು ಆಕ್ಷೇಪಗಳನ್ನ ಎತ್ತಿದ್ದಾರೆ. ಮನೆಗಳ ಗಣತಿ ಮಾಡದೆ ಕನಿಷ್ಠ ಮನೆಗಳ ಗಣತಿಯನ್ನು ಮಾಡೋದಕ್ಕೆ ಕನಿಷ್ಠ 6 ತಿಂಗಳಾದರೂ ಕೂಡ ಸಮಯ ಬೇಕಾಗುತ್ತೆ. ಕೇವಲ 16 ದಿನಗಳಲ್ಲಿ ಈ ಒಂದು ಗಣತಿ ಸಾಧ್ಯವಾ? ಮತ್ತೆ ಇದುವರೆಗೂ ಕೂಡ ಈಗಾಗಲೇ 120 ಕೋಟಿಯನ್ನು ಖರ್ಚು ಮಾಡಿ 120 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದಂತಹ ಕಾಂತರಾಜು ಆಯೋಗದ ವರದಿ ಏನಿತ್ತು ಅದನ್ನು ಈಗಾಗಲೇ ತಿಪ್ಪೆಗೆ ಎಸೆಯುವ ಕೆಲಸವನ್ನ ಮಾಡಲಾಗಿದೆ. ಅದನ್ನ ಇದೀಗ ರದ್ದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವೇ ಹೊರಗೆ ಬಿಡಬಾರ್ದು ಆ ಗಣತಿಯನ್ನು ಅನ್ನೋ ಮಟ್ಟಿಗೆ ಗಣತಿಯ ಅಂಕಿಅಂಶಗಳನ್ನು ಸರ್ಕಾರವೇ ತೀರ್ಮಾನವನ್ನು ಕೈಗೊಂಡಿದೆ. ಹೀಗಾಗಿ ಇದು ಕೂಡ ಅದೇ ರೀತಿಯಾದಂತಹ ಒಂದು ಗಣತಿ ಆಗುತ್ತೆ. ಹೀಗಾಗಿ ಇದಕ್ಕೆ ಅವಕಾಶ ಕೊಡಬಾರದು ಅನ್ನೋ ಮಟ್ಟಿಗೆ ಇದೀಗ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಹಿರಿಯ ವಕೀಲ ಶ್ರೀರಂಗಂ ಅವರು ವಾದ ಮಂಡನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಶ್ರೀರಂಗಂ ಅವರ ಜೊತೆಗೆ ಈಗಾಗಲೇ ವಕೀಲರ ಸಂಘದ ಪರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಮತ್ತೆ ವೀರಶೈವ ಮಹಾಸಭಾದ ಪರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಮತ್ತೆ ಖಾಸಗಿ ವ್ಯಕ್ತಿಗಳು ಸಹ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇಲ್ಲಿ ಈಗಾಗಲೇ ಹೈಕೋರ್ಟ್ನ ಗಮನಕ್ಕೆ ತಂದಂತಹ ವಿಚಾರಗಳನ್ನ ನೋಡೋದಾದ್ರೆ ಇಲ್ಲಿ ಸುಮಾರು 60 ಜಾತಿಗಳನ್ನ ಈಗಾಗಲೇ ಸೃಷ್ಟಿ ಮಾಡುವ ಕೆಲಸವನ್ನ ಮಾಡಿದೆ. ಅದು ಹಿಂದೆ ಕ್ರಿಶ್ಚಿಯನ್ ಅನ್ನೋ ಪದಗಳನ್ನು ಸಹ ಸೇರಿಸಿದ್ದಾರೆ. ಹೀಗಾಗಿ ಇದಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನೋ ಮಟ್ಟಿಗೆ ಇದೀಗ ಹೈಕೋರ್ಟ್ ನಲ್ಲಿ ತಮ್ಮ ವಾದ ಮಂಡನೆಯನ್ನ ಮಾಡ್ತಿರೋದು.